ಸ್ವಾಮಿ ದೇವನೇ ಅಣ್ಣ ಪಾಲನೆ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಸಾಕಷ್ಟು ಮಾತಾಡಿದ್ರು. ತುಂಬಾ ಒಂದು ಸಜ್ಜನಿಕೆ ನುಡಿಸ್ಕೊಂಡಿರುವಂಥ ರಾಜಕಾರಣಿ ಸುದರ್ಶನ್ ಮಾತಾಡಿದ್ರು, ತೇಜಸ್ವಿ ಸೂರ್ಯ ಮಾತಾಡಿದ್ರು. ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಜೈನ್ ಕಾಲೇಜಿನ ವಿದ್ಯಾರ್ಥಿನಿ ಚೇತನ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಒಪಿನಿಯನ್ ನಾನು ನಂತರ ಪಡಿತೀನಿ. ಬನ್ನಿ, ಈಗ ಯಾರ್ಯಾರು ಮಾತಾಡ್ತಾರೆ ನಮ್ಮ ಜೊತೆಗೆ ಅವರ ಒಪಿನಿಯನ್ ಏನು ಕೇಳೋಣ ಬನ್ನಿ. ಕಮಾನ್. ಇವಾಗ ನಾವು ಅವ್ರಿಗೆ ಅವ್ರ ಕರ್ತವ್ಯನ ನೆನಪಿಸ್ತಾ ಇದೀವಿ. ನೆನಪಿಸ್ತಾನೆ ಅದು ಅಲ್ಲದೆ ಅವ್ರಿಗೆ ಮಾಡಿ ಅಂತ ಒತ್ತಾಯ ಮಾಡ್ತಿದೀವಿ. ಹಂಗಂದ್ರೆ ಅವ್ರ ಕರ್ತವ್ಯನೇ ಅವ್ರಿಗೆ ಗೊತ್ತಿಲ್ಲದ ಮೇಲೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಎಸ್, ಒಳ್ಳೆ ಮಾತನ್ನು ಹೇಳಿದ್ರು. ಕರ್ತವ್ಯನೇ ಗೊತ್ತಿಲ್ಲ ಅಂದಾದ್ಮೇಲೆ ನಾಯಕರುಗಳು ಮಾಡೋದೇನು ಅನ್ನುವಂಥದ್ದು. ಕಮಾನ್ ಸರ್. ಪ್ರಧಾನಮಂತ್ರಿಗಳು ಮತ್ತು ಇವರು ಕೇಂದ್ರ ಮಂತ್ರಿಗಳು ಹೇಳ್ತಾರೆ ಉಪವಾಸದಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಉಪವಾಸದಿಂದನೇ ಬೆಳೆದು ಬಂದಿದ್ದಂಥ ಈ ಕಾಂಗ್ರೆಸ್ ಪಕ್ಷ ಗಾಂಧಿಯನ್ನು ಹೇಳ್ಕೊಂಡು ಉಪವಾಸದಿಂದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಉಪವಾಸದಿಂದನೇ ಮಾಡಿ ತೋರಿಸ್ತಾರೆ. ಗಾಂಧಿ ಅಣ್ಣಾ ಹಜಾರೆ ಅವರು ಅವ್ರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳ್ತೀವಿ ಅವ್ರಿಗೆ. ಅಲ್ಲ, ಇವಾಗ ರಾಜಕಾರಣಿಗಳು ಯಾರು ಉಪವಾಸ ಇಲ್ಲ ಬಿಡಿ, ಅದಕ್ಕೋಸ್ಕರ ಉಪವಾಸ ಮಾತ್ರ ಗೊತ್ತಿಲ್ಲ ಅವ್ರಿಗೆ. ಇಷ್ಟಾದ್ರೂ ಒಂದು ಕೇವಲ ಒಂದು ಬಿಲ್ ಪಾಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಸರ್ಕಾರ ಇನ್ನೂ ನಿದ್ದೆ ಮಾಡ್ತಾ ಇದೆಯಾ? ನಾನು ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಭ್ರಷ್ಟಾಚಾರಕ್ಕೆ ಯಾವುದೇ ಲಿಮಿಟ್ ಇಲ್ವಾ? ಭ್ರಷ್ಟಾಚಾರ ಮಾಡೋದಕ್ಕೆ ಎಷ್ಟು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದಾ? ಭ್ರಷ್ಟಾಚಾರದಕ್ಕೆ ಒಂದು ಲಿಮಿಟು, ಒಂದು ಅಡೆತಡೆ, ಒಂದು ರೀತಿ ನೀತಿ, ಒಂದು ಈ ಥರನೇ ಮಾಡಬೇಕು ಅನ್ನೋದು ಏನೂ ಇಲ್ವಾ? ಇದನ್ನೆಲ್ಲ ಮಾತಾಡ್ತಾರಲ್ಲ, ಅದಕ್ಕೆ ಯಾಕೆ ಇವರೆಲ್ಲ ದನಿ ಎತ್ತಲ್ಲ? ಮತ್ತು ದನಿ ಎತ್ತೋರನ್ನ ಯಾಕೆ ದನಿ ಅಡಗಿಸ್ತಾರೆ ಅಂತ ಕೇಳಬೇಕು ನಾನು. ಎಸ್, ಓಕೆ ಓಕೆ ಕಮಾನ್. ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವ್ರು ಹೇಳ್ತಾರೆ, ನಾವು ಅಣ್ಣಾ ಹಜಾರೆ ಅವರ ಮಾತನ್ನು ಕೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೆ 1.5 ಬಿಲಿಯನ್ ಪೀಪಲ್ಗಳ ಸಪೋರ್ಟ್ ಇಲ್ಲ ಅಂತೇಳಿ. ಹೋದ ಸಾರಿ ಸಂಸದಲ್ಲಿ 10 ನಿಮಿಷಗಳಲ್ಲಿ 11 ಅಥವಾ 12 ಬಿಲ್ಗಳನ್ನ ಪಾಸ್ ಮಾಡಿದ್ರು. ಅವಾಗ ಇವರಿಗೆ 1.5 ಬಿಲಿಯನ್ ಜನಗಳ ಸಪೋರ್ಟ್ ಇತ್ತಾ? ಎಸ್ ಸರ್, ಗೌರ್ಮೆಂಟ್ ಅವರು ಹೇಳ್ತಾರೆ ಯಾವುದೇ ಒಂದು ಬಿಲ್ ಪಾಸ್ ಮಾಡಬೇಕಾದ್ರೆ ಭಾಳ ಟೈಮ್ ಆಗುತ್ತೆ ಅಂತ. ಆದರೆ ಈ ಬಿಲ್ ಪ್ರಿಪೇರ್ ಆಗಿರೋದು 1968ನೇ ಇಸ್ವಿನಲ್ಲಿ. ಅದು ಆಗಲೇ 9 ಸಾರಿ ಪಾರ್ಲಿಮೆಂಟ್ ಮುಂದೆ ಬಂದು ಅದು ವಾಪಸ್ ಹೋಗಿದೆ. ನಾವು ಅವಾಗ ಅಣ್ಣಾ ಹಜಾರೆ ಅವರಿಗೆ 30 ವರ್ಷ ಇತ್ತು. ಅವರು 30 ವರ್ಷದ ಯುವಕ ಇದ್ದಾಗ ಈ ಬಿಲ್ ಬಂದಿರೋದು. ಅಂದಮೇಲೆ ನಾವು ಇನ್ನೂ ಎಷ್ಟು ವರ್ಷ ಕಾಯ್ಬೇಕು ಸರ್ ಈ ಬಿಲ್ ಬರೋಕ್ಕೆ? ಸಂಸದ ವಿಶ್ವನಾಥ್ ಅವ್ರು ಹೇಳಿದ್ರು, ನಮ್ಮನ್ನು ಇದೊಂದು ಪೊಲಿಟಿಕಲ್ ಪಾರ್ಟಿಯ ಇದು ಸಪೋರ್ಟ್ ಸಿಗ್ತಾ ಇದೆ ಇದಕ್ಕೆ, ನಮ್ಮನ್ನು ಯಾರು ಕರೆದಿಲ್ಲ ಅಂತ. ಇಲ್ಲಿರೋರು ಯಾರು ಕರೆದಿಲ್ಲ, ನಾವೇ ಸ್ವಯಂ ಪ್ರೇರಣೆಯಿಂದ ಬಂದಿರೋದು. ಮತ್ತು ಅವರು ಪ್ರತಿಭಟನೆ ಮಾಡಕ್ಕೆ ಬಂದರೆ ಅವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ. ಯಾಕೆಂದರೆ ಬಿಲ್ ಪಾಸ್ ಮಾಡಬೇಕಾಗಿರೋದು ನಿಮ್ಮ ಸರ್ಕಾರವೇ. ಇಲ್ಲಿ ಭಾರತದಲ್ಲಿ ಏನಾಗಿದೆ ಅಂದರೆ, ಜನರು ರಾಜಕೀಯದಲ್ಲಿ ಕಾಂಗ್ರೆಸ್ ಆಗಲಿ BJP ಆಗಲಿ ದಳ ಆಗಲಿ ಜನಗಳು ಹೀಗೆ ಹಂಚಿ ಹೋಗಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಹಂಚಿ ಹೋಗಬೇಡಿ. ಭ್ರಷ್ಟಾಚಾರನ ಹತ್ತಿಕ್ಬಿಟ್ಟು ನಮ್ಮಂಥ ಒಂದು ಒಳ್ಳೆ ಸಹಕಾರ ಇರೋ ಜನಗಳ ಜೊತೆ ಒಂದುಗೂಡಿ ಯಾವ ಸರ್ಕಾರನ ಆರಿಸ್ಬೇಕು, ಯಾವ ಸರ್ಕಾರನ ಮುಂದೆ ತರಬೇಕು, ಯಾವ ವ್ಯಕ್ತಿನ ಆರಿಸ್ಬೇಕು ಅಂತ ಹೋರಾಟ ಮಾಡೋದೇ ನಮ್ಮೆಲ್ಲರ ಯುವಕರ ಶಕ್ತಿ. ಜೈ ಹಿಂದ್. ಎಸ್ ಎಸ್ ಸೊ ಭಾಳ ಒಳ್ಳೆ ಮಾತು ಹೇಳಿದ್ರು. ಒಂದು ನಿಮಿಷ, ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂಥ ದೊರೆಸ್ವಾಮಿ ಅವರಿದ್ದಾರೆ. ಜನ ಎದ್ದಿದ್ದಾರೆ, ಒಂದು ಸಭೆ ಮಾಡೋಣ ಮತ್ತು ಈ ಪರಿಣಾಮಕಾರಿಯಾದಂಥ ಮಸೂದೆಯನ್ನು ತರೋಣ ಅಂತ ಒಂದು ಪ್ರಯತ್ನ ಮಾಡಿ ಅದಕ್ಕಾಗಿ ಒಂದು ಸ್ಥಳ ಕೇಳಿದ್ರೆ ಸ್ಥಳ ಕೊಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಅಲ್ಲಿ ತೋರಿಸ್ತಾರೆ, ಇಲ್ಲಿ ತೋರಿಸ್ತಾರೆ, ಕೊನೆಗೂ ಕೂಡ ಕಂಡೀಷನ್ ಹಾಗೆ ಕೊಡ್ತಾರೆ. 5,000 ಜನ ಬರಬೇಕು, 3 ದಿವಸದ ಒಳಗೆ ನೀವು ಖಾಲಿ ಮಾಡಬೇಕು. ಈ ಮಾತುಗಳೆಲ್ಲ ನಮ್ಮ ರಾಜ್ಯಾಂಗಕ್ಕೆ ವಿರೋಧವಾದಂಥ ಮಾತುಗಳು. ನನಗೆ ಮಾತಾಡುವ ಹಕ್ಕಿದೆ, ನನಗೆ ಸಭೆ ಸೇರಿಸ್ತಾ ಹಕ್ಕಿದೆ. ನಾನು ಎಷ್ಟು ದಿವಸ ಮಾಡ್ತೀನಿ ನನ್ನ ತೀರ್ಮಾನವೇ ಹೊರತು ನಿಮ್ಮ ತೀರ್ಮಾನ ಅಲ್ಲ. 3 ದಿವಸ ನನಗೆ ಹೇಳಿದಿರಲ್ಲ, 3 ದಿವಸದಲ್ಲಿ ನೀವು ಮಸೂದೆ ಪಾಸ್ ಮಾಡಿ, ಎಫೆಕ್ಟಿವ್ ಆಗಿರ್ತಕ್ಕಂಥ ಮಸೂದೆ ಪಾಸ್ ಮಾಡಿ. ಕಂಗ್ರ್ಯಾಚುಲೇಟ್ ಮಾಡ್ತೀವಿ. ನೀವು BJPಯವರು, ಕಾಂಗ್ರೆಸ್ನವರು, ದೇವೇಗೌಡರು 1,000 ಲಕ್ಷ ಜನ, 50,000 ಜನನ ಕರ್ಕೊಂಡು ಬರ್ತೀನಿ ಲಾರಿಗಳಲ್ಲಿ. ಇವತ್ತು ನಮ್ಮ ಶಕ್ತಿ ಪ್ರದರ್ಶನಕ್ಕೆ ನಮ್ಮ ಯಡಿಯೂರಪ್ಪನವರು 55,000 ಜನನ ಕರ್ಕೊಂಡು ಬಂದಿದ್ದಾರೆ ಟ್ರಕ್ಗೆ, ನಮ್ಮ ಭ್ರಷ್ಟಾಚಾರ ಉಳಿಸೋದಕ್ಕೋಸ್ಕರವಾಗಿ. ಹೀಗೆ ಇವರು ಉಳಿಸಕ್ಕೆ ಹೌದು ಇವರು ಹೀಗೆ ಇಂಥ ಬಾಡಿಗೆ ಜನಗಳನ್ನು ಕರ್ಕೊಂಡು ಬಂದು ಊಟ ಹಾಕಿ ತಿಂಡಿ ಕೊಟ್ಟು ಭ್ರಷ್ಟರನ್ನು ಮಾಡಿ ಅವರ ಮೀಟಿಂಗ್ ಅವರು ಮಾಡ್ಕೋಬೋದು. ಅವರಿಗೆ ಫುಲ್ ಅಧಿಕಾರ ಉಂಟು. ನಾವು ನ್ಯಾಯಯುತವಾಗಿ ಜನ ಎದ್ದಿದ್ದಾರಪ್ಪ, ಅವರೆಲ್ಲ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯೋಗ್ಯವಾದಂಥ ಒಂದು ಮಸೂದೆ ತಗೊಂಡು ಅದನ್ನೇ ರಾಜಕಾರಣಿಗಳು ಕೇಳೋದು, ಜನ ಹೇಳಬಾರದು ಅವ್ರಿಗೆ, ಜನ ಮಲ್ಕೊಂಡಷ್ಟು ಅವ್ರ ಕ್ಷೇಮ ಅಂತ. ಸರ್, ತಾವೇನು ಹೇಳ್ತೀರಿ ಬಿತ್ತಣ್ಣವ್ರೆ? ಏನಿಲ್ಲಪ್ಪ, 16 ವರ್ಷಗಳಿಂದ ಒಂದು ಒಳ್ಳೆಯ
ಭ್ರಷ್ಟಾಚಾರ ಮುಕ್ತ ದೇಶವನ್ನು ಹುಟ್ಟಾಕಬೇಕು ಅನ್ನೋದಕ್ಕೆ ಒಂದು ಮಸೂದೆಯನ್ನು ತೊಗೊಂಬನ್ನಿ, ಅದನ್ನು ಕಾನೂನು ಮಾಡಿ ಅನ್ನೋ ಪ್ರಯತ್ನ ಆಗ್ತಿದೆ. ಅದು ಸರ್ಕಾರದವರಿಂದ ಆಗಲಿಲ್ಲ ಬಹಳ ದಿವಸಗಳು ಅನ್ನೋ ದೃಷ್ಟಿಯಲ್ಲಿ 4-6 ಜನ ಒಳ್ಳೆಯವರು ಈ ದೇಶದಲ್ಲಿ, ಅವರನ್ನು ನೋಡಿದರೆ ನಮಗೆ ಒಂದು ನಂಬಿಕೆ ಬರುತ್ತೆ. ಅಂತಹ ಜನಗಳನ್ನು ಇಟ್ಕೊಂಡು ಒಂದು ಒಳ್ಳೆಯ ಸಶಕ್ತವಾದ ಒಂದು ಮಸೂದೆಯನ್ನು ಮಾಡಿ ಅದನ್ನು ಕಾನೂನು ಮಾಡಿರಿ ಅಂತ ಹೇಳಿದರೆ, ಇಲ್ಲ ನಮಗೆ ಶಕ್ತಿಯುತವಾದ ಕಾನೂನು ಬೇಡ, ಓಕೆ ಬಲಹೀನ ಕಾನೂನೇ ಬೇಕು, ಅದರೊಳಗೆ ಒಂದು 10% ಜನನ ಮಾತ್ರ ಸೇರಿಸಿ ಇನ್ನು 90% ಜನನ ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರ ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರಲ್ಲ, ಅದು ಭಾಳ ತಪ್ಪು. ಅದರ ವಿರುದ್ಧವಾಗಿ ಯುವ ಜನತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಅದು ನಿಜವಾಗಿಯೂ ಮೆಚ್ಕೋಬೇಕಾದ್ದು. ಹಿಂದೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಈ ರೀತಿ ಆಯಿತು ಅಂತ ಕೇಳಿದ್ದೆ, ಇವತ್ತು ಕಣ್ಣಾರಿ ನೋಡಿದ್ದೀನಿ. ಎಸ್ ಸೊ ಬನ್ನಿ, ಇಲ್ಲೊಬ್ಬ ಯುವತಿ ಮಾತಾಡಬೇಕು ಅಂತಾರೆ, ಏನಂತೀರಿ ತಾವು? ಇಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಡ್ತಿರೋರು ಅಣ್ಣಾ ಹಜಾರೆ ಹೋಗಿ ಜೈಲಿಗೆ ಹಾಕಿದ್ದಾರೆ. ಆದರೆ ಯಡಿಯೂರಪ್ಪನವರು ಇನ್ನು ಬೇರೆ ಯಾವುದೇ ಪೊಲಿಟಿಷಿಯನ್ಸ್ ಇರ್ಬೋದು, ಅವ್ರು ಅಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಹೋಗಿ ಹಾಕಲ್ಲ? ಅವ್ರಿಗೆ ಹಾಕುವಂಥ ಜೈಲುಗಳು ಇನ್ನೂ ಸೃಷ್ಟಿಯಾಗಿಲ್ಲ ಅಂತ ಅವ್ರಿಗೆ ಯಾಕೆ ಆಗ್ತಿಲ್ಲ ಅಂತ ನಮ್ಮೆಲ್ಲರೂ ಪ್ರಶ್ನೆ ಅದು ಅಷ್ಟೇ. ಓಕೆ, ಸೊ ಬಹಳ ಭ್ರಷ್ಟಾಚಾರ ವಿರುದ್ಧ ಹೋರಾಡೋ ಇಬ್ರು ಒಂದೇನಾ ಅಂತ ಕೇಳಕ್ಕೆ. ಎಸ್, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥವ್ರು, ಭ್ರಷ್ಟಾಚಾರ ಮಾಡುವಂಥವ್ರು ಇಬ್ರು ಒಂದೇನಾ ಅನ್ನುವಂಥದ್ದು ಯುವಕರ ಪ್ರಶ್ನೆ. ಇನ್ನಷ್ಟು ಯುವಕರು ಮಾತಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಜೊತೆಗೆ ವೇದಿಕೆ ಮೇಲಿರುವಂಥ ಗಣ್ಯರು ಏನು ಹೇಳ್ತಾರೆ ಕೇಳೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಮರಳಿ ಬರೋಣ.